ಅನಂತ್ ಕುಮಾರ್ ಅವತ್ತು ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಅನಂತ್ ಕುಮಾರ್ ಒಂದು ಕಮಿಟಿ ಮಾಡಿದ್ರು. ಅನಂತ್ ಕುಮಾರ್ಗೆ ಫೋನ್ ಮಾಡಿ ಹೇಳಿದ್ರು, ನೀನು ಹುಟ್ಕೋಯಿಂದ ಕಳಿಸು, ನಾನು ಕಳ್ಸೋದು ಸರಿ ಇಲ್ಲ, ನೀನು ಹುಟ್ಕೋಯಿಂದ ಕಳಿಸು ಅಂತ ಹೇಳಿದ್ರು. ಸೊ ನಾನು, ಸಗೀರ್ ಅಹಮದ್, CM ಲಿಂಗಪ್ಪ, ನಾರಾಯಣ, ಇನ್ನೊಂದು ಯಾರೋ ಒಂದು ಇಬ್ಬರಿದ್ರು, ನಾವು ಹೋದೋ ಆ ಒಂದು ಕಮಿಟಿಲಿ ಟೂರ್ಗೆ ಹೋದೋ. ನಾವು ಎಲ್ಲ ಒಂದು 10 ದೇಶ ತುರ್ಕೊಂಡು ಬೆಲ್ಲ ಬಂದು ಮನೆಗೆ ಬಂದ ತಕ್ಷಣ ವಿ ಕೇಮ್ ಟು ಡೆಲ್ಲಿಲಿ ಅಲ್ಲಿ ಮೆಟ್ರೋ ನೋಡ್ದು. ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದು. ನೋಡ್ಕೊಂಡು ಬಂದಾದ್ಮೇಲೆ ಡೆಲ್ಲಿಲಿ ಮೆಟ್ರೋ ನೋಡ್ದು. ಡೆಲ್ಲಿಲಿ ಮೆಟ್ರೋ ನೋಡಿದ ತಕ್ಷಣ ಡೆಲ್ಲಿ ಮೆಟ್ರೋ ಅಂತ ಒಬ್ಬ ಶ್ರೀಧರನ್ ಅಂತ ಇದ್ರು. ಆಮೇಲೆ ಅವರು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಆ ಕಮಿಟಿಗೆ. ಲಾಸ್ಟ್ ಅಲ್ಲಿಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಕೊನೆಗೆ ಆಮೇಲೆ ಅನಂತಕುಮಾರ್ಗೂ ಫೋನ್ ಮಾಡಿದ್ರು. ಅನಂತಕುಮಾರ್ ಕರ್ಸು ತಿರ್ಗಾ ಪ್ರೈಮ್ ಮಿನಿಸ್ಟರ್ಗೊಂದು ಟೈಮ್ ಫಿಕ್ಸ್ ಮಾಡಿದ್ರು. ನಾನು ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಮಾಡ್ಕೊಂಡ ತಕ್ಷಣ ಹೋಗಿ ವಾಜಪೇಯಿ ಹತ್ರ ಕರ್ಕೊಂಡೋದ್ರು. ವಾಜಪೇಯಿ ಕರ್ಕೊಂಡು ಹೋದ ತಕ್ಷಣ ಕೊಟ್ಟ ತಕ್ಷಣ ಈ ವಾಸ್ ವೆರಿ ಹ್ಯಾಪಿ. ವಾಜಪೇಯಿ ಇಮಿಡಿಯೇಟ್ರಿಗೆ ಅವತ್ತು ವಾಜಪೇಯಿ ಅವರು ಕ್ಲಿಯರೆನ್ಸ್ ಮಾಡಿದ್ರು. ಅನಂತಕುಮಾರ್ SM ಕೃಷ್ಣರವ್ರ ರಿಪೋರ್ಟ್ಗೆ ಆಯಿತು, ಡೆಲ್ಲಿ ಮಾದರಿನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ದಟ್ ಈಸ್ ಹೌ ಮೆಟ್ರೋ ಕೇಮ್ ಟು ಕರ್ನಾಟಕ. ಇಟ್ ಈಸ್ ಹೌ Anant Kumar has played a very vital role when he was there. ಅದನ್ನು ನಾನು ಇಲ್ಲ ಅಂತ ನಾನು ಅಲ್ಗಳಿಕೆ ನಾನು ಸಾಧ್ಯ ಇಲ್ಲ. ಸೊ ಹಂಗೆ ಮೆಟ್ರೋ ಇವತ್ತು ರಾಜ್ಯಕ್ಕೆ ಬರಬೇಕಾದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಾನೇ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷೆ, ಬರೀ 6 ಲಕ್ಷ ಎಕರೆ, 4,200 ಎಕರೆ, 2,000 ಗೌರ್ಮೆಂಟು, 2,000 ಪ್ರೈವೇಟ್, ಬರೀ 6 ಲಕ್ಷ ಲ್ಯಾಂಡ್ ಅಕ್ವಿಷನ್. ಪಾಪ ಎಲ್ಲ ರೈತರು ಬಿಟ್ಕೊಟ್ಬಿಟ್ರು ಅಧ್ಯಕ್ಷರೇ. ಆ ಬಚ್ಚೇಗೌಡರು ಅಂತ ಒಬ್ರು ಇದ್ರು, ಮುನ್ನರಸಿಂಹ ಅಂತ ಒಬ್ಬ MLA ಇದ್ರು, ಇನ್ನೊಬ್ರು ನಮ್ಮ ರಾಮಯ್ಯ ಅಂತ ಇದ್ದು. ಅವರೆಲ್ಲ ಕೂತ್ಕೊಂಡು, ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಜಮೀನ್ ಅವ್ರ ಹತ್ರ ಎಲ್ಲ ಕರೆದು ಮೀಟಿಂಗ್ ಮಾಡಿದೆ. ನಾನೇ ಮೀಟಿಂಗ್ ಮಾಡಿ ಬರೀ 6 ಲಕ್ಷ ರೂಪಾಯಿಗೆ ಎಕರೆಗೆ ಇವತ್ತು ಅವತ್ತು 6 ಲಕ್ಷಕ್ಕೆ ಅವ್ರು ಕೊಟ್ಬಿಟ್ರು ಪಾಪ ಜಮೀನ. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರಿಂದ ಕಡೀ ಪರಿಸರ ಪಾಪ 2,000 ಎಕರೆ ಜಮೀನು ಕರ್ಕೊಂಡು ರೈತರು ಬಿಕ್ಕಿದ್ ಮಾಡಿ ಇವತ್ತು ಅಲ್ಲಿ ಎಷ್ಟು ಜಮೀನಿದೆ ಅಂತ ನಾನು ರೇಟ್ ಏನಿದೆ ಅಂತ ನಾನೇನು ಹೇಳ್ಬೇಕಾಗಿಲ್ಲ, ಬೇರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ರೀತಿ ಆ ತೀರ್ಮಾನ ಮಾಡಿದಾಗ ಕೊನೆಗೆ ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಬರೀ ಒಂದು ಬಾಕ್ಸ್ ಮಾಡಿದ್ರು. ತಿರ್ಗಾ ಅಸೆಂಬ್ಲಿಲಿ ನಾನು ಅಷ್ಟೊತ್ತಿಗೆ ಬೇರೆ ಗೌರ್ಮೆಂಟ್ ಬಂತು, ಅಸೆಂಬ್ಲಿಲಿ ದೊಡ್ಡ ಗಲಾಟೆ ಮಾಡಿ ತಿರ್ಗಾ ಅದೊಂದು ಕಮಿಟಿ ಫಾರ್ಮೇಷನ್ ಮಾಡಿ ದಯಾನಂದ್ ಸಾಗರ್ ಅವರ ಅಣ್ಣ ಮಗ ಹೇಮಂತ್ ಸಾಗರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ತಿರ್ಗಾ ದೊಡ್ಡ ಗಲಾಟೆ ನಡೆದು ಡಿಸೈನ್ನ ಚೇಂಜ್ ಮಾಡಿಸಿ ದೆನ್ ದಿ ನ್ಯೂ ಏರ್ಪೋರ್ಟ್ ಹ್ಯಾಸ್ ಕಮ್. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್. ಹಿಂಗೆ ಪ್ರತಿ ಒಂದು ವಿಚಾರದಲ್ಲಿ, ಒಂದು ಪಂಚಾಯತಿ ಇರ್ಬೋದು, ಒಂದು ಬಿಸಿ ಊಟ ಇರ್ಬೋದು, ಇದೆಲ್ಲ IT ಪಾಲಿಸಿ ಇದೆಯಲ್ಲ, ಅವ್ರೇನು ದೊಡ್ಡ ಸಹಾಯಕ್ಕಿನ್ನ ದಿ ಪಾಲಿಸಿ ವಾಟ್ ಈ ಮೇಡ್, ದಟ್ ವಾಸ್ ಎ ವೆರಿ ಬಿಗ್ ಪಾಲಿಸಿ. ಅವತ್ತು ಈ GST ಇರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಇತ್ತು, ಅದೆಲ್ಲ ಬೇಕಾದಷ್ಟೆಲ್ಲ ಎಕ್ಸೆಪ್ಷನ್ ಎಲ್ಲ ಮಾಡಿ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅಧ್ಯಕ್ಷೆ. ಹಂಗೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬೇರೆ ಬೇರೆವೆಲ್ಲ ನಮ್ಮವರೆಲ್ಲ ಮಾತಾಡಿರ್ತಾರೆ, ಈ ಗಂಧದ ವಿಚಾರ, ಈ ಪಂಚಾಯತ್ ರಾಜ್ ವಿಚಾರ, ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ನ ರೈಸ್ ಮಾಡೋಕ್ಕೆ, ಆಮೇಲೆ ಗವರ್ನೆನ್ಸ್, ಒಂದು ಆಡಳಿತಕ್ಕೆ ಯಾವ ರೀತಿ ಒಂದು ಕೊಡಬೇಕು ಅಂತಾಳೆ. ಯಾರು ಈ ಸ್ಥಾನದಲ್ಲಿ ಕೂತ್ಕೊಂಡು ವಿರೋಧ ಪಾರ್ಟಿಯವ್ರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಇದ್ದಿದ್ರು, ಅಪೋಸಿಷನ್ ಲೀಡರ್ ಇದ್ರು, ಯಾರು ಏನೇ ಅವ್ರಿಗೆ ಏನಾದ್ರು ಅನ್ಬೇಕಾದ್ರೂ ಕೂಡ ಶಾಲಾಕ್ಕೆ ಏನಾರು ಹೇಳ್ತಿದ್ರೆ ಹೊರತು ನೇರವಾಗಿ ಅವ್ರಿಗೆ ಮಾತಾಡ್ತಾರೆ. ಅಷ್ಟು ಹೃದಯ ಭಾವದಿಂದ ಅವರ ಬದುಕನ್ನು ನಾನು ಜೊತೆಲಿ ನಾನು ನೋಡಿದ್ದೇನೆ. ರಾಜಕಾರಣದಲ್ಲಿ ಒಂದು 2-3 ತೀರ್ಮಾನ ಹೆಚ್ಚು ಕಮ್ಮಿ ಆಯಿತು ಬಿಡಿ, ಅದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಮಚ್ ಆನ್ ದಟ್. ಸೊ ಹಂಗೆ ಅವರು ಮಾಡಿದಂಥ ಅನೇಕ ತೀರ್ಮಾನಗಳು. ಆಮೇಲೆ ನನ್ನ ವೈಯಕ್ತಿಕವಾದ ವಿಚಾರ ಬಂದರೆ ಅಧ್ಯಕ್ಷೆ, ಈ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಬೇರೆ ಇಲ್ಲವಾದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಅವ್ರಿಗೆ. ಪೊಲಿಟಿಕಲಿ ಅವರು ಸೋತ ಮೇಲೆ, ರಾಜ್ಯಸಭಾ ಇದು ಅಸೆಂಬ್ಲಿಗೆ ಸೋತ ಮೇಲೆ 2004 ಇಂದ ಹೇಳ್ಬೇಕು, ಸೋತ ಮೇಲೆ ಕೊನೆಗೆ ಅವ್ರು ಚೀಫ್ ಮಿನಿಸ್ಟರ್ ಆಗೋ ಅವಧಿವರೆಗೂ, ಕೊನೆಗೆ ಲಾಸ್ಟ್ ಕ್ಯಾಬಿನೆಟ್ವರೆಗೂ ನಾನು ಹೇಳಿದ್ದೆಲ್ಲ ಪೊಲಿಟಿಕಲಿ ಕೇಳಿದ್ದಾರೆ. ಐ ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಅದರ್ ಆಕ್ಟಿವಿಟೀಸ್. ಪೊಲಿಟಿಕಲಿ ಏನೇನು ಡಿಸಿಷನ್ ತಗೋಬೇಕು, ACC ಮಾಡಬೇಕು, ಒಬ್ಬನ ಮಂತ್ರಿ ಮಾಡಬೇಕು, ಒಬ್ಬನ ಚೇರ್ಮನ್ ಮಾಡಬೇಕು, ಹೆಚ್ಚು ಕಮ್ಮಿ 70-80% ಐ ವಾಸ್ ವಿತ್ ಕಾನ್ಫಿಡೆನ್ಷಿಯಲಿ ಲೈಕ್ ಎ ರಬ್ಬರ್ ಸ್ಟ್ಯಾಂಪ್ ಇದನ್ನ ಗಾರ್ಡ್ ಮಾಡೋ ರೀತಿಲಿ ಏನು ಬೇಕೋ ಎಲ್ಲರೂ ನನ್ನ ಮೇಲೆ ಹೇಳೋರು ಬೇಕಾದಷ್ಟು. ಏನೆಲ್ಲ ಇವನೊಬ್ಬಂಗೆ ಯಾಕೆ ಅಧಿಕಾರ ಕೊಡ್ತಾ ಇದ್ದೀರಾ, ಇವನೊಬ್ಬಂಗೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಉಪಯೋಗಿಸ್ತಿದ್ರು ಅವರು, ಎಲ್ಲರನ್ನೂ ಬೇಕಾದಷ್ಟು ಉಪಯೋಗಿಸಿದ್ರು. ಎಲ್ಲರಿಗೂ ಕೂಡ ಬಹಳ ದೊಡ್ಡ ಗೌರವನ ಕೊಡ್ತಿದ್ರು. ಅವ್ರಿಗೇನು ಜಾತಿ ಮತ್ತೊಂದು ಯಾವ ಥರದ ವ್ಯಾಮೋಹ ಇಲ್ಲ. ನಮ್ಮ ಚುಂಚನಗಿರಿ ಶ್ರೀಗಳು ಬಾಲಗಂಗಾಧರ ಸ್ವಾಮೀಜಿಯವರು 5 ಕೋಟಿ ಮರ ನೆಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿದ್ರು. 5 crores ನೆಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೊಂದು ದೊಡ್ಡ ಶಕ್ತಿ ಕೊಟ್ಟು ಸರ್ಕಾರನೇ ಎಸ್ ಈ ಕೆಲಸ ನೀವು ಮಾಡ್ತಾ ಇದ್ದೀರಿ, ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ. ಇದಕ್ಕೆ ಏನೇನು ಬೇಕೋ ಅವತ್ತಿನ ಕಾಲದಲ್ಲಿ ಎಲ್ಲ ಸಹಕಾರಗಳು ಕೊಟ್ಟದ್ದೆಲ್ಲ ಬೇಕಾದಷ್ಟು ಕೂಡ ಇವತ್ತೆಲ್ಲ ಇದೆ.